ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿಸಬೇಕು. ತುಂಬಾ ದೂರಿಂದ ಬಂದಿದ್ದೀರಾ. ಹಲೋ ಯಾವುದೇ ಒಂದು ಭಗವಾನ್ ಬುದ್ಧ ಅವರಿಗೆ, ಭಗವಾನ್ ಬುದ್ಧ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಮದಕರಿ ನಾಯಕರಿಗೆ, ಕಣ್ಣಪ್ಪನವರಿಗೆ, ನಮ್ಮ ನಾಯಕರಿಗೆ, ಹರಿ ಮಾತಿಗೆ, ಕೃಷ್ಣದೇವರಾಯರಿಗೆ, ಪಿತೂರು ಮಾಡುತ್ತಿರುವ ಕಾಣದ ಸಮಾಜಘಾತಕ ಶಕ್ತಿಗಳಿಗೆ ಬಂಧಿಸಿ ಬಂಧಿಸಿ ಅಪರಾಧಿಗಳನ್ನ ಬಂಧಿಸಿ ಬಂಧಿಸಿ ನಾಯಕರಿಲ್ಲ. ಆದರೂ ಯಾಕೆ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೇವೆ ಅಂದ್ರೆ ವಿನಾಕಾರಣ ನಾಯಕ ಜನಾಂಗವನ್ನ ದೂಷಣೆ ಮಾಡದೆ ಪ್ರವೃತ್ತಿ ಮಾಡಿಕೊಂಡ್ರ ಕೆಲವು ಕಿಡಿಗಳು ಹೇಳ್ತಾರಲ್ಲ, ಅವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ. ತದನಂತರ ಎಲ್ಲರಿಗೂ ಸಹಿತ ಏನಾಗಿದೆ, ರಾಜಕೀಯ ಒತ್ತಡಗಳ ಯಾವ ಒತ್ತಡಗಳಿಗೂ ಹೊರಗಾಗಿ ನಾಯಕ ಜನಾಂಗದ ಒಬ್ಬ ವ್ಯಕ್ತಿಯನ್ನ ಅಪರಾಧಿಯನ್ನ ಕರ್ಕೊಂಡೋಗಿ ಅವನ್ನ ಅರೆಸ್ಟ್ ಮಾಡಿದ್ರು, ತಸ್ಕರಿ ಮಾಡಿದ್ರು. ನಾವ್ಯಾರೂ ಮಾತಾಡ್ಲಿಲ್ಲ. ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ರೆ ನಾವ್ಯಾರು ಮಾತಾಡೋದು ಬೇಡ ಅಂತೇಳಿ ಬಹಳ ಸಂಯಮದಿಂದ ಸವಿನಯದಿಂದ ಈ ಜನಾಂಗ ಇದ್ವಿ. ತದನಂತರ ಒಬ್ಬ ಅರ್ಧನಳ್ಳಿ ವ್ಯಕ್ತಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಅವರ ತನಿಖೆಗೆ ಪೂರಕವಾಗಿ ತನಿಖೆಯನ್ನ ಮಾಡಿದ್ರೆ ನಮ್ ತಕರಾರಿರ್ಲಿಲ್ಲ. ಅದ ಏನ್ ಹೇಳಿಕೆ ಕೊಡ್ತಾನೆ ಅದನ್ನ ಮಾಡಿದ್ರೆ ನಮ್ ತಕರಾರಿರ್ಲಿಲ್ಲ. ಅವನಿಗೆ ಹಲ್ಲೆ ಮಾಡಿ ಅವನ ದೈಹಿಕವಾಗಿ ಅವನು ಎಷ್ಟು ಜರ್ಜರಿತನಾಗಣ ಅಂದ್ರೆ ಅವ್ರ ಎಲ್ಲ ಅಂಗಗಳಿಗೂ ಏಟು ಬಿದ್ದು ಅವನು ನಾವು ಪೊಲೀಸ್ ಇಲಾಖೆ ಏನ್ ಹೇಳ್ತೀವಿ ಅದನ್ನೇ ನೀನು ಹೇಳ್ಬೇಕು ಅಂತೇಳಿ 4-5 ಜನ ಅಧಿಕಾರಿಗಳು ಮಾಡಿದಾರಲ್ಲ, ಆ 4-5 ಜನ ಅಧಿಕಾರಿ ಇಡೀ ಪೊಲೀಸ್ ವಿರುದ್ಧ ಅಲ್ಲ, ಜಿಲ್ಲಾ ಪೊಲೀಸ್ ಅಧಿಕಾರಿ ವರಿಷ್ಠಾಧಿಕಾರಿ ಕವಿತಾ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಅವರು, ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದವನು ಸಾಗರ್, ಮತ್ತೆ ಮಹಾದೇವರು, ಮತ್ತೆ ಶ್ರೀಕಾಂತ್ ಅವರು, ಆ 5 ಜನ ನಾಯಕ ಜನಾಂಗದ ಎಲ್ಲ ವ್ಯವಸ್ಥೆ ಹಾಳು ಮಾಡಲಿಕ್ಕೆ